ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಮ್ಮೂರಲ್ಲಿ ಜಾತ್ರೆ ಇದೆ ಫ್ರೆಂಡ್ಸ್. ಅದಕ್ಕೆ ಬೆಳಗ್ಗೆ ಬೇಗ ಇದ್ದು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡಬೇಕು ಅಂತ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಹೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್, ದೇವ್ರಿಗೆ ಇಡಬೇಕಂತ. ಪ್ರತಿ ವರ್ಷ ನಮ್ಮೂರಲ್ಲಿ ಫ್ರೆಂಡ್ಸ್ ಅಂಬಾದೇವಿ ಜಾತ್ರೆ, ಭೀಮಲಿಂಗೇಶ್ವರ ಜಾತ್ರೆ ಮತ್ತು ಉಟಗನೂರು ಜಾತ್ರೆ ನಡೆಯುತ್ತೆ ಫ್ರೆಂಡ್ಸ್. ಈ ಮೂರು ಜಾತ್ರೆಗಳು ಪ್ರತಿ ವರ್ಷ ನಮ್ಮೂರಲ್ಲಿ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ಸಿದ್ಧಪರ್ವತದ ಅಂಬಾದೇವಿ ಜಾತ್ರೆ ಅಂತಲೇ ಇಲ್ಲಿ ಪ್ರಸಿದ್ಧಿ ಫ್ರೆಂಡ್ಸ್. ಬೇರೆ ಬೇರೆ ರಾಜ್ಯದಿಂದ ಮತ್ತು ಬೇರೆ ಜಿಲ್ಲೆಗಳಿಂದಲೂ ಸಾಕಷ್ಟು ಜನ ಇಲ್ಲಿಗೆ ಬರ್ತಾರೆ ಫ್ರೆಂಡ್ಸ್. ತುಂಬ ದೊಡ್ಡ ಸಂಖ್ಯೆಯ ಭಕ್ತ ಸಾಗರವೇ ಇಲ್ಲಿ ಹರಿದು ಬರುತ್ತೆ ಫ್ರೆಂಡ್ಸ್. ತುಂಬ ನಂಬಿಕೆಯನ್ನು ಜಾತ್ರೆ ಈ ದೇವಿ ಮೇಲೆ ಇಟ್ಕೊಂಡಿದ್ದಾರೆ. ಮತ್ತು ಇನ್ನೇನಂದರೆ ತಮ್ಮ ಹರಕೆಗಳನ್ನು ಸಹ ಇಲ್ಲಿ ಹೊತ್ಕೋತಾರೆ. ಅವು ನಿಜ ಕೂಡ ಆಗಿದ್ದಾವೆ. ತುಂಬ ಪವರ್ಫುಲ್ ದೇವಿ ಫ್ರೆಂಡ್ಸ್. ಇವತ್ತು ಸಂಜೆ ಜಾತ್ರೆ ಇರೋದ್ರಿಂದ ಫ್ರೆಂಡ್ಸ್, ಇವತ್ತು ಸ್ಪೆಷಲ್ ಪೂಜೆ ನಮ್ಮ ಮನೆಯಲ್ಲಿ. ತುಂಬಿದು ಕೊಡೋದು ನೀರು ತೊಗೊಂಡ್ಬಿಟ್ಟು ಕಳಸ ಇಟ್ಟು ಅದಕ್ಕೆ ಅಂಬಾದೇವಿ ಪೂಜೆ ಮಾಡ್ತಾರೆ ಫ್ರೆಂಡ್ಸ್. ಅದನ್ನೇ ನಾನು ಮಾಡ್ತಾ ಇರೋದಿಲ್ಲಿ. ನೀವು ನೋಡ್ತಾ ಇದ್ದೀರಲ್ವಾ, ಎಲ್ಲ ದೇವರಿಗೂ ಹೂಗಳನ್ನು ಇಡ್ತಾ ಇದ್ದೀನಿ. ಜಗಲಿ ಕೆಳಗಡೆನೇ ಅಂಬಾದೇವಿನ ಕೂರಿಸುತ್ತೆ ಫ್ರೆಂಡ್ಸ್. ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಅಲ್ಲಿ ಚಂಬು ಇದೆ ಅಲ್ವಾ, ಚಂಬುಲಿ ತುಂಬಿದ ಕೊಡೋ ನೀರನ್ನು ಅದರಲ್ಲಿ ಹಾಕ್ಬಿಟ್ಟು ಪೂಜೆ ಮಾಡಬೇಕು ಫ್ರೆಂಡ್ಸ್. ಅದೇನೇ ದೇವಿ ಪೂಜೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಕತ್ಲಿರೋದ್ರಿಂದ ನಿಮ್ಗೆ ಸರಿಯಾಗಿ ಕಾಣ್ತಾ ಇಲ್ಲ. ಸೊ ನಾನು ಎಡೆ ಮಾಡ್ಕೋತಾ ಇದ್ದೀನಿ ದೇವ್ರಿಗೆ. ಏನು ಪ್ರಸಾದ ಅಂತ ಹೇಳ್ತೀವಿ ನಾವು. ಇವತ್ತು ಹುಗ್ಗಿ ಮತ್ತು ಅನ್ನ ಸಾಂಬಾರು ಮತ್ತು ಹಪ್ಪಳ ಮಾಡಿದ್ದೀವಿ ಫ್ರೆಂಡ್ಸ್. ಸಾಂಬಾರು ಬಳಸ್ಕೊತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ವ, ಸ್ವಲ್ಪ ಕತ್ಲ ಇದೆ, ಕತ್ತಲು ಸರಿಯಾಗಿ ಕಾಣ್ತಾ ಇಲ್ಲ ನೋಡಿ. ಅಲ್ಲೇ ಜಗಲಿ ಕೆಳಗಡೆ ಇರೋದ್ರೇ ಕಳಸ. ಪ್ರತಿ ವರ್ಷ ಜಾತ್ರೆ ಇರೋ ದಿನ ಫ್ರೆಂಡ್ಸ್, ಜಾತ್ರೆ ಈವ್ನಿಂಗ್ ಇದೆ ಅಂತಂದರೆ ಮಾರ್ನಿಂಗ್ ನಾವು ಎಲ್ಲ ಪೂಜೆ ಮುಗಿಸ್ಕೊಂಡು ಸಾದರನ್ನ ಊಟ ಮಾಡಿಸ್ತೀವಿ ಫ್ರೆಂಡ್ಸ್. ಪ್ರತಿ ವರ್ಷ ಇದೇ ರೀತಿಯೇ ಮಾಡೋದು. ಈ ವರ್ಷ ಕೂಡ ಸಾದರನ್ನ ಊಟ ಮಾಡಿಸ್ತಾ ಇದ್ದೀವಿ ಫ್ರೆಂಡ್ಸ್. ಕೆಲವೊಬ್ಬರು ಬೆಳಗ್ಗೆ 5:30-6 ಗಂಟೆಗೆಲ್ಲ ಉಣಿಸ್ತಾರೆ ಫ್ರೆಂಡ್ಸ್. ನಾವು ಕೂಡ ಇವತ್ತು 6:30ಗೆಲ್ಲ ಸಾದರನ್ನ ಉಣಿಸ್ತಿದ್ದೀವಿ ಫ್ರೆಂಡ್ಸ್. ಪ್ರಸಾದಕ್ಕಾಗಿ ಗೋಧಿ ಹುಗ್ಗಿ, ಹಪ್ಪಳ ಹಾಗೂ ಅನ್ನ ಸಾಂಬಾರೆಲ್ಲ ಮಾಡಿದ್ವಿ ಫ್ರೆಂಡ್ಸ್. ಅಂಬಾದೇವಿಯ ಮಕ್ಕಳು ಅಂತಲೇ ಹೇಳ್ತಾರೆ ಫ್ರೆಂಡ್ಸ್ ಇಲ್ಲಿ ಸಾದರನ್ನ. ಸೊ ಅದಕ್ಕೆ ನಾವು ಸಾದರನ್ನ ಉಣಿಸ್ತೀವಿ ಫ್ರೆಂಡ್ಸ್ ಪ್ರತಿ ವರ್ಷ. ಈ ರೀತಿ ಪ್ರತಿ ವರ್ಷ ಸಾದರನ್ನ ಉಣಿಸೋದ್ರಿಂದ ನಮಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಫ್ರೆಂಡ್ಸ್. ಮನೇಲಿ ದೇವ್ರ ಪೂಜೆ ಮುಗಿಸ್ಕೊಂಡು ಜೊತೆಗೆ ಸಾದರನ್ನ ಕೂಡ ಅದೇ ಟೈಮಲ್ಲಿ ಊಟ ಮಾಡಿಸ್ತೀವಿ ಫ್ರೆಂಡ್ಸ್. ಅದೇ ಟೈಮಲ್ಲಿ ಅವರು ಎಲ್ಲ ಪ್ರಸಾದ ಎಲ್ಲ ಅವರ ತಟ್ಟೆಯಲ್ಲಿ ಬಡಿಸಿದ ನಂತರ ಅವರು ಪೂಜೆ ಮಾಡ್ತಾರೆ ಫ್ರೆಂಡ್ಸ್. ಪೂಜೆ ಮಾಡಿ ಅವರು ಮಂತ್ರವನ್ನು ಹೇಳಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಫ್ರೆಂಡ್ಸ್. ಹೀಗೆ ಪೂಜೆಯನ್ನು ಮುಗಿಸ್ಬಿಟ್ಟು ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಪ್ರಸಾದ ಸ್ವೀಕಾರ ಮಾಡಿಬಿಟ್ಟು ಮಿಕ್ಕಿರ್ತಕ್ಕಂಥ ಪ್ರಸಾದನ ನಮಗೆ ಕೊಡ್ತಾರೆ ಫ್ರೆಂಡ್ಸ್. ಅದನ್ನ ತೊಗೊಂಡೋಗಿ ನಾವು ಉಳುಮೆ ಮಾಡೋ ಭೂಮಿಯಲ್ಲಿ ಅದನ್ನ ಹೂಳಬೇಕು ಫ್ರೆಂಡ್ಸ್. ಇದರಿಂದ ಒಳ್ಳೆ ಫಸಲು ಬರುತ್ತೆ ಅನ್ನೋದು ನಮ್ಮ ಪೂರ್ವಜರ ನಂಬಿಕೆ. ಅದು ಈಗೂ ಸಹ ನಾವು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಜಾತ್ರೆ ಇದ್ದಾಗ ಫ್ರೆಂಡ್ಸ್, ನಮ್ಮೂರಲ್ಲಿ ಪ್ರತಿಯೊಬ್ಬರೂ ಸಹ ಹೀಗೆ ಸಾಧು ಸಂತರನ್ನ ಊಟ ಮಾಡಿಸ್ತಾರೆ. ಹೀಗೆ ಪ್ರತಿಯೊಬ್ಬರು ಮನೆಗೂ ಕರ್ಕೊಂಡು ಹೋಗ್ತಾರೆ. ಅವರಾಗೆ ಬರಲ್ಲ, ನಾವು ಹೋಗ್ಬಿಟ್ಟು ಅವ್ರನ್ನ ಕರಿಬೇಕು. ಹೀಗೆ ಒಬ್ಬೊಬ್ಬರು ಮನೆಗೆ ಹೋಗ್ಬಿಟ್ಟು ಅವರು ಪ್ರಸಾದ ಸ್ವೀಕಾರ ಮಾಡಿ ಮಂತ್ರವನ್ನು ಓದ್ಬಿಟ್ಟು ಪ್ರಸಾದವನ್ನು ಸ್ವೀಕರಿಸಿ ಬರ್ತಾರೆ.
ನೋಡಿ ಫ್ರೆಂಡ್ಸ್, ಪ್ರಸಾದವನ್ನು ಸ್ವೀಕರಿಸಿದರು. ನಂತರ ಹೊರಗಡೆ ಒಂದು 3-4 ಜನ ನಿಂತ್ಕೊಂಡಿದ್ದಾರೆ ಇವ್ರನ್ನ ಕರ್ಕೊಂಡು ಹೋಗೋಕ್ಕೆ. ಅಷ್ಟು ಡಿಮ್ಯಾಂಡ್ ಇರುತ್ತೆ ಫ್ರೆಂಡ್ಸ್ ಸಾಧು ಸಂತರಿಗೆ. ಅಂದರೆ ಅವತ್ತು ಜಾತ್ರೆ ಇರೋ ದಿನ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ ಫ್ರೆಂಡ್ಸ್ ಸಾಧುರಿಗೆ ನಮ್ಮೂರಲ್ಲಿ. ನಮ್ಮ ಮನೆಗೆ ಬನ್ನಿ ಅಂತೇಳಿ ಕರಿತಾನೆ ಇರ್ತಾರೆ. ನೋಡಿ, ನೀವು ನೋಡ್ತಾ ಇದ್ದೀರಾ, ಪ್ರಸಾದವನ್ನು ಸ್ವೀಕರಿಸಿ ಅವರು ಬೇರೆಯವ್ರ ಮನೆಗೆ ಹೋಗ್ತಾ ಇದ್ದಾರೆ. ಇವಾಗ ಅವರು ಪ್ರಸಾದವನ್ನು ಸ್ವೀಕರಿಸಿದ್ದ ಏನು ಪಾತ್ರೋಳಿ ಅಂತ ಹೇಳ್ತೀವಿ, ಅವನ್ನ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಪ್ರಸಾದ ಅದು ಊಟ ಏನಾದರೂ ಚೆಲ್ಲಿರುತ್ತಲ್ವ, ಅದನ್ನು ಹಂಗೆ ಬಿಡಬಾರ್ದು. ಯಾರಾದರೂ ತುಳಿದ್ರಂದರೆ ಕಾಲು ಧೂಳಾಗುತ್ತೆ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಅವ್ರು ಹೋದ ತಕ್ಷಣ ನಾವು ಕಸ ಗುಡ್ಸೋಕ್ಕಾಗಲ್ಲಲ್ವ, ಸೊ ಬಟ್ಟೆಯಿಂದ ಸ್ವಲ್ಪ ಹಂಗೆ ಕ್ಲೀನ್ ಮಾಡ್ತೀವಿ ಫ್ರೆಂಡ್ಸ್ ನಾವು. ಇನ್ನೇನು ಪೂಜೆ ಮುಗೀತು, ಸಾಧನೂ ಊಟ ಮಾಡಿಸಿದ್ದಾಯಿತು. ನೆಕ್ಸ್ಟು ನಾವು ಊಟ ಮಾಡಿಬಿಟ್ಟು ಸಂಜೆ ಜಾತ್ರೆಗೆ ಹೋಗ್ಬೇಕು ಫ್ರೆಂಡ್ಸ್. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವಾ, ಇದು ಗೋಧಿ ಹುಗ್ಗಿ ಮಾಡಿದ್ದೀವಿ ಫ್ರೆಂಡ್ಸ್ ಪ್ರಸಾದಕ್ಕೆ. ನೋಡಿ ಫ್ರೆಂಡ್ಸ್, ಗೋಧಿ ಹುಗ್ಗಿ ಸಿಕ್ಕಾಪಟ್ಟೆ ಟೇಸ್ಟೇ ಆಗಿತ್ತು. ಇವಾಗೆಲ್ಲ ಊಟ ಗೀಟ ಎಲ್ಲ ಮಾಡ್ಕೊಂಬಿಟ್ಟು ಹೊಲಕ್ಕೆ ಹೋಗಿ ಏನು ಪ್ರಸಾದ ಆವಾಗಲೇ ಹೇಳಿದ್ನಲ್ವ, ಪ್ರಸಾದನ ನೆಲದಲ್ಲಿ ಹೂಳ್ಬೇಕು ಫ್ರೆಂಡ್ಸ್. ನೆಕ್ಸ್ಟು ಸಂಜೆ ಜಾತ್ರೆಗೆ ಹೋಗಬೇಕು. ನೋಡಿ ಫ್ರೆಂಡ್ಸ್, ಊಟನ ಗೋಧಿ ಹುಗ್ಗಿ, ಅನ್ನ ಸಾಂಬಾರು ಆ್ಯಂಡ್ ಹಪ್ಪಳ, ಮೆಣಸಿನ್ಕಾಯಿ. ನಮ್ಮ ಕಡೆ ಮೆಣಸಿನ್ಕಾಯಿ ಮಾಡ್ತಾರೆ ಫ್ರೆಂಡ್ಸ್, ಅದನ್ನ ಉಪ್ಪು ತುಂಬಿ ಮಜ್ಜಿಗೆಲಿ ನೆನೆ ಇಟ್ಟು ಅವನ್ನ ಹಬ್ಬ ಹರಿದಿನ ಇದ್ದಾಗ ಈ ಥರ ಎಲ್ಲ ಎಣ್ಣೆಲಿ ಕರೆದು ತಿಂತಾರೆ ಫ್ರೆಂಡ್ಸ್. ಜಾತ್ರೆಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀವಿ ಫ್ರೆಂಡ್ಸ್. ಬಿಡಿಸ್ಕೊತಿದ್ದೀನಿ ಫ್ರೆಂಡ್ಸ್. ನಮ್ಮ ಅಮ್ಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಜಡೆ ಹಾಕ್ಸ್ಕೊಳ್ಳೋಕ್ಕೆ. ನಿಮ್ಮೂರಲ್ಲಿ ಯಾವ್ಯಾವ ಜಾತ್ರೆಗಳು ನಡೀತವೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾವ ಥರ ಜಾತ್ರೆಗಳು ನಡೀತವೆ, ಏನು ವಿಶೇಷತೆ ನಿಮ್ಮೂರಲ್ಲಿನ ಜಾತ್ರೆ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಜಡೆ ಹಾಕ್ತಾ ಇದ್ದಾಳೆ ನಮ್ಮಮ್ಮ. ಸಿಕ್ಕಾಪಟ್ಟೆ ಕೆಲಸ ಇತ್ತಲ್ವ, ಸೊ ಇವಾಗ ಬಂದರು. ಜಡೆ ಹಾಕ್ಸ್ಕೊತಾ ಇದ್ದೀನಿ. ಬೇಗ ಬೇಗ ರೆಡಿಯಾಗಿ ಹೋಗ್ಬೇಕು ಇವಾಗ ಜಾತ್ರೆಗೆ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಹಕಾರ ಬೆಂಬಲ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜಡೆ ಮುಗೀತು, ನೀನು ಮುಗೀತು ಜಡೆ ಹಾಕ್ಸ್ಕೊಂಡಿದ್ದು. ನೆಕ್ಸ್ಟ್ ರೆಡಿ ಆಗಬೇಕು. ಆಯಿತು, ಹೂ ಮುಟ್ಕೋತಾ ಇದ್ದೀನಿ. ಟೈಮ್ ಆಗ್ತೈತಿ.
ಫೈನಲಿ ರೆಡಿ ಆಗ್ತಾ ಇದ್ದೀನಿ ಫ್ರೆಂಡ್ಸ್, ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ. ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಲ್ಯಾಕ್ಟೋಕ್ಯಾಲಮೈನ್ ಸ್ವಲ್ಪ ಯೂಸ್ ಮಾಡ್ತೀನಿ. ಸೊ ನಾನು ಹಾಕೋಬೇಕಾದ್ರೆ ಸ್ವಲ್ಪ ಕೈಗೆ ಜಾಸ್ತಿನೇ ಬಿದ್ದುಬಿಡ್ತು. ಹಾಗೆ ಮ್ಯಾಚಪ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಇಲ್ಲಾಂದರೆ ನಮ್ಮಕ್ಕ ಬೈದ್ಬಿಡ್ತಾಳೆ ಜಾಸ್ತಿ ಬಿತ್ತಂದರೆ. ಅದಕ್ಕೋಸ್ಕರ ವೇಸ್ಟ್ ಮಾಡ್ತಾಳೆ ಅಂತ ನಮ್ಮಕ್ಕ ಬೈತಾಳೆ ನನಗೆ. ಸೊ ಹಾಗೆ ಮ್ಯಾಚ್ ಮಾಡ್ತಾಯಿದ್ದೀನಿ ಸ್ಕಿನ್ನಲ್ಲಿ. ನೀವು ನೋಡ್ತಾ ಇದ್ದೀರಲ್ವ, ಗೊತ್ತಾಗಲ್ಲ ಅಲ್ವಾ ಜಾಸ್ತಿ ಹಚ್ಕೊಟ್ಟಿದ್ದೀನಿ ಅಂತ. ಸೊ ಪೌಡ್ರ್ ಹಚ್ಕೊತಾ ಇದ್ದೀನಿ. ಈ ಬಳೆಗಳು ತುಂಬ ಹೆವಿ ಅನಿಸ್ತಿದೆ ಫ್ರೆಂಡ್ಸ್ ನನಗೆ. ಸೊ ಅದಕ್ಕಾಗಿ ನಾನು ಜಾಸ್ತಿ ಇರೋದನ್ನ ತೆಗೆದುಬಿಟ್ಟು ಒಂದೆರಡು ಹಾಕೋತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ, ಫೈನಲಿ ರೆಡಿ ಆಯಿತು. ಈಗ ಒಂದು ಸ್ವಲ್ಪ ಪರ್ಫ್ಯೂಮ್ ಹಾಕೋತಾ ಇದ್ದೀನಿ. ಮುಗೀತು, ನಾನು ರೆಡಿ ಆದೆ. ಅಮ್ಮನ ಜೊತೆ ಒಂದು ಫೋಟೋ ತೆಕ್ಕೊತಾ ಇದ್ದೀನಿ. ಅಕ್ಕನೂ ಬಂದಳು. ಮುಗೀತು, ರೆಡಿ ಆದ್ವಿ. ಇನ್ನೇನು ಹೊರಡಬೇಕು ಜಾತ್ರೆಗೆ. ಇದು ಹೊರಗಡೆ ತಗೊಂಡಿದ್ದು ಫ್ರೆಂಡ್ಸ್, ಮನೆ ಮುಂದ್ಗಡೆ. ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಜಾತ್ರೆಗೆ. ನಡ್ಕೊಂಡು ಹೋದರೆ ಒಳ್ಳೇದಂತೆ ಫ್ರೆಂಡ್ಸ್ ಜಾತ್ರೆಗೆ. ಸೊ ಅದಕ್ಕೋಸ್ಕರ ನಾವು ನಡ್ಕೊಂಡೇ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ವಾ, ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಮುಂದೆ ಹೋಗ್ತಾ ಇದ್ದಾರೆ. ಜಾತ್ರೆ ಟೈಮಲ್ಲಿ ರೋಡೆಲ್ಲ ತುಂಬಿ ತುಳುಕುತ್ತೆ ಫ್ರೆಂಡ್ಸ್. ತುಂಬ ವೆಹಿಕಲ್ಸು, ಜನಗಳು, ಸಿಕ್ಕಾಪಟ್ಟೆ ಜನಗಳು ಬಂದಿರ್ತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಮ್ಮಮ್ಮ ತುಂಬ ಬೈತಾಯಿದ್ರು, ಏನು ವೀಡಿಯೋ ಮಾಡ್ತೀಯಾ ಬಿಡು, ದಾರಿ ನೋಡ್ಕೊಂಡು ಹೋಗು ಅಂತ ಬೈತಾಯಿದ್ರು ನಮ್ಮ ಅಕ್ಕ ನಮ್ಮ ತಂಗಿ. ಅದಕ್ಕೋಸ್ಕರ ನಾನು ಅವಾಗವಾಗ ಸ್ವಲ್ಪ ಅಷ್ಟೇ ವೀಡಿಯೋ ಮಾಡಿದ್ದೆ ಫ್ರೆಂಡ್ಸ್, ಜಾಸ್ತಿ ಮಾಡಿಲ್ಲ. ಫೈನಲಿ ಬಂದ್ವಿ ಜಾತ್ರೆಗೆ. ನೋಡ್ತಾ ಇದ್ದೀರಲ್ವಾ ಎಷ್ಟು ಜನ ಸೇರಿದ್ದಾರೆ. ನಾವು ನಿಂತ್ಕೊಂಡಿರೋದು ಫ್ರೆಂಡ್ಸ್ ದಾರಿ ಎಂಡಲ್ಲಿ ನಿಂತ್ಕೊಂಡಿದ್ದೀವಿ. ಸಿಕ್ಕಾಪಟ್ಟೆ ಜನಜಂಗುಳಿ ಆದ್ರಂದರೆ ಅದರಿಂದ ಆಚೆ ಬರೋದು ತುಂಬ ಕಷ್ಟ ಅಂತೇಳಿ ನಾವು ತುಂಬ ಆ ತೇರಿಂದ ತುಂಬ ದೂರ ನಿಂತ್ಕೊಂಡಿದ್ದು ನಾವು. ನೋಡ್ತಾ ಇದ್ದೀರಲ್ವಾ, ತೇರು ಬರ್ತಾ ಇದೆ ಫ್ರೆಂಡ್ಸ್. ಅಲ್ಲೊಂದು ಮರ ಇದೆ ಅಲ್ವಾ, ಮರ ಅಡ್ಡ ಇರೋದ್ರಿಂದ ನಮಗೆ ಅಷ್ಟಕ್ಕೊಂದು ಕ್ಲಾರಿಟಿಯಾಗಿ ಕಾಣಿಸಲ್ಲ ವಿಡಿಯೋದಲ್ಲಿ. ತೇರಿಗೆ ಹೂವು, ಹಣ್ಣು ಮತ್ತು ಉತ್ತುತ್ತಿಗಳನ್ನು ಅಲ್ಲಿ ಮಾರ್ತಾಯಿದ್ರು ಫ್ರೆಂಡ್ಸ್. ತೇರಿಗೆ ನಾವು ಹಾಕ್ತೀವಲ್ವಾ, ತೇರಿಗೆ ಅವನ್ನೆಲ್ಲ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೋತಾರೆ ಫ್ರೆಂಡ್ಸ್. ಪ್ರತಿಯೊಂದು ಜಾತ್ರೆಯಲ್ಲೂ ಅದೇ ಥರ ಇರುತ್ತೆ. ಈ ನಮ್ಮ ಜಾತ್ರೆಯಲ್ಲೂ ಸಹ ಅದೇ ಥರನೇ ಇಲ್ಲಿ ಮಾರ್ತಿರ್ತಾರೆ ಫ್ರೆಂಡ್ಸ್. ಅವು ನಾವು ತೊಗೊಂಡು ದೇವ್ರಿಗೆ ಹಾಕಿ ನಮಸ್ಕಾರ ಮಾಡ್ಕೋಬೇಕು ಫ್ರೆಂಡ್ಸ್. ತೇರು ಬರ್ತಾಯಿದೆ ಫ್ರೆಂಡ್ಸ್, ಕಾಣ್ತಾ ಇರ್ಬೋದು ನಿಮಗೆ ವಿಡಿಯೋದಲ್ಲಿ. ಅಷ್ಟು ಕ್ಲಾರಿಟಿ ಇರಲಿಕ್ಕಿಲ್ಲ ಮರ ಇರೋದ್ರಿಂದ.
ಸಿಕ್ಕಾಪಟ್ಟೆ ಜನ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸು, ಇಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ಫ್ರೆಂಡ್ಸ್. ಇಲ್ಲಿ ಕಾಲಿಡೋಕ್ಕೆ ಜಾಗ ಇರಲ್ಲ, ಜನಜಂಗುಳಿ ಆಗುತ್ತೆ. ತೇರು ಹತ್ರ ಬರ್ತಾನೆ ಸಿಕ್ಕಾಪಟ್ಟೆ ಜನ ತುಂಬ ದೂಕ್ಕೊಂಡು ಬಂದುಬಿಡ್ತಾರೆ ಎಲ್ಲರೂ. ಅದಕ್ಕೋಸ್ಕರ ನಾವು ಎಂಡಿಂಗಲ್ಲಿ ನಿಂತ್ಕೊಂಡಿದ್ವಿ. ನೋಡಿ ತೇರು ಬರ್ತಾ ಇದೆ. ಇದು ನಮ್ಮೂರಿನ ಜಾತ್ರೆ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರಂದರೆ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಲವಿಂಗ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.